ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಮಾನ್ಯತಾ ಮತ್ತು ನವದೀಪ್ಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸ್ಬೇಕು ಅಂತ ಮುಂದಾದರೆ ಇಲ್ಲಿ ಚಾರಿಗೆ ತಿರುಗೇಟನ್ನು ಕೊಟ್ಟಿದ್ದ ಮಾನ್ಯತಾ ಮೇಲುಗೈಯನ್ನು ಸಾಧಿಸ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಚಾರಿನೇ ಟ್ರ್ಯಾಪ್ ಮಾಡ್ತಿದ್ದಾರೆ ಮಾನ್ಯತಾ ಹಾಗೆ ನವದೀಪ್. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಹುಷಾರಾಗಿ ವಿವೇಕನ್ನ ಟ್ರ್ಯಾಪ್ ಮಾಡ್ತಾರೆ. ವಿವೇಕ್ನ ಟ್ರ್ಯಾಪ್ ಮಾಡಿದೆ ರುಕ್ಕು ಮತ್ತು ವಿವೇಕ್ನ ಜೊತೆಯಲ್ಲಿ ಕೂಡ ಹಾಕ್ತಾರೆ. ಬಟ್ ಇಬ್ಬರು ಕೂಡ ಯೋಚನೆ ಮಾಡಿದೆ ಅಲ್ಲಿಂದ ತಪ್ಪಿಸ್ಕೋತಾರೆ. ಈ ಕಡೆ ರುಕ್ಕು ತಪ್ಪಿಸ್ಕೋತಿದ್ದಾಗೆ ಮುರಾರಿ ಚೀಸ್ ಮಾಡ್ತಾ ಇದ್ದಾಗೆ ಕೂಡ ಈ ಕಡೆ ಮುರಾರಿನೇ ಲಾಕ್ ಮಾಡ್ತಾರೆ. ಈ ಕಡೆ ಮುರಾರಿ ದಯವಿಟ್ಟು ಎಲ್ಲೂ ಹೋಗಬೇಡಿ, ಅದಕ್ಕೆ ಸುಮ್ಮನೆ ಇದ್ಬಿಡಿ ಅಂದಾಗ ಸುಮ್ಮನೆ ಇದ್ಬಿಡು ನೀನು ಮುರಾರಿ ಅಂತ ಹಿಡಿ ಮುರಾರಿ ಫೋನ್ ತೊಗೋತಾರೆ. ಫೋನ್ ತೊಗೊಂಡುತ್ತೆ ಮುರಾರಿ ಏನೇ ಮಾಡಿದ್ರು ಕೂಡ ಹೊಡೆದು ಬಡ್ದು ಕಟ್ ಹಾಕಿ ಈ ಕಡೆ ಚಾರುಗೆ ಮೆಸೇಜ್ ಮಾಡ್ತಾರೆ. ಜಾನಕಿ ಅತ್ತೆಗೆ ತೊಂದರೆ ಆಗಿದೆ ಅಂತ ಹೇಳಿ ಆ ಒಂದು ಮೆಸೇಜನ್ನ ನೋಡ್ತಿದ್ದಾಗೆ ಚಾರುಗೆ ತುಂಬ ಅಂದರೆ ತುಂಬ ಗಾಬರಿ ಆಗಿಬಿಡುತ್ತೆ. ಏನಪ್ಪ ಇದು ಅತ್ತೆಗೆ ಏನಾಗೋಯ್ತು ಅಂತ ಅದೇ ಒಂದು ವಿಷಯವನ್ನು ರಾಮಾಚಾರಿಗೆ ಕೂಡ ತಿಳಿಸಿದಾಗ ಇಲ್ಲಿ ರಾಮಾಚಾರಿ ಯಾವತ್ತೂ ಕೂಡ ಮುರಾರಿ ಈ ರೀತಿ ಎಲ್ಲ ಮೆಸೇಜ್ ಮಾಡುವುದಿಲ್ಲ, ಒಂದು ವಾಯ್ಸ್ ಮೆಸೇಜ್ ಆಗ್ತಾನೆ ಇಲ್ಲ ಕಾಲ್ ಮಾಡ್ತಾನೆ, ಅಂದಮೇಲೆ ಇದರಲ್ಲಿ ಏನೋ ಮಸಲತ್ತು ಇದೆ ಅಂತ ಅನ್ನಿಸ್ತದೆ ಅಂತ ಅನ್ಕೋತಾರೆ. ಈ ಕಡೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಈ ಕಡೆ ಜಾನಕಿ ಅಮ್ಮಂಗೆ ಕಾಲ್ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾರೆ ರಾಮಾಚಾರಿ ಚಾರು. ಎಲ್ಲಿದೆಯಮ್ಮ, ಏನು ಮಾಡ್ತಿದ್ಯಾ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ, ಈಗ ದೇವಸ್ಥಾನದಿಂದ ಬರ್ತಿದ್ದೀನಿ, ನಾನು ಹುಷಾರಾಗಿದ್ದೀನಿ, ಯಾಕೆ ಏನಾಯಿತು ಅಂತ ಕೇಳಿದಾಗ ಹಾಗಲ್ಲ ಮುರಾರಿ ಎಲ್ಲಿ ಅಂದಾಗ ಮುರಾರಿ ನನ್ನ ದೇವಸ್ಥಾನಕ್ಕೆ ಬಿಟ್ಟು ರುಕ್ಕು ಇರೋ ಕಡೆ ಹೋಗ್ತೀನಿ ಅಂತ ಹೋದ ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ ಹುಷಾರು ಅಂತ ಹೇಳಿ ರಾಮಾಚಾರಿ ಚಾರು ಕಾಲ್ ಕಟ್ ಮಾಡ್ತಾರೆ. ತದನಂತರ ಅವ್ರು ಅನ್ಕೋತಾರೆ ಖಂಡಿತ ಅಲ್ಲಿ ಇನ್ನೇನೋ ಆಗಿದೆ, ಖಂಡಿತವಾಗ್ಲೂ ಅವ್ರು ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತದೆ, ಅದಕ್ಕೆ ಈ ಒಂದು ಮೆಸೇಜ್ ಬಂದಿದೆ, ಏನಾಗಿದೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಚಾರು ಮತ್ತು ಚಾರಿ ಯೋಚನೆ ಮಾಡ್ತಾರೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ನವದೀಪ್ ಕಡೆಯಿಂದ ಕಾಲ್ ಬರ್ತದೆ. ಬಿಕಾಸ್ ಇಲ್ಲಿ ನವದೀಪ್ ಮತ್ತು ಮಾನ್ಯತಾ ಇಬ್ಬರು ಕೂಡ ಆ ಒಂದು ಲೈವ್ ಲೊಕೇಶನ್ ವಿವೇಕ್ನ ಲೈವ್ ಲೊಕೇಶನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಹೋಗ್ತಾ ಈ ಕಡೆ ಪಿ ಎ ಮತ್ತು ಅವರ ಒಂದು ಜಿ ಕೆ ಇಬ್ಬರನ್ನ ಕೂಡ ದಾರಿ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ. ಇವರು ಯೂಸ್ಲೆಸ್, ನಮ್ಗೆ ಹಾಕಬೇಕು ಅಂತ. ಇತ್ತ ಕಡೆ ರಾಘು ಒಂದು ಗಾಡಿಯನ್ನು ನಿಲ್ಲಿಸಿದ್ದೆ ಹೆದರಿಸಿ ಬೆದರಿಸಿ ನಾನು ಹೇಳೋ ಕಡೆ ನಾನು ಕರ್ಕೊಂಡು ಹೋಗು, ಫೋನ್ ಕೊಡು ಅಂತ ವಿವೇಕ್ ಹೇಳಿದ್ದಾರೆ. ಹಾಗಾಗಿ ರಾಘು ಕೂಡ ಸುಮ್ಮನೆ ಅವರನ್ನು ಕರ್ಕೊಂಡು ಅವ್ರು ಹೇಳುವ ಜಾಗಕ್ಕೆ ಬೈಕ್ನಲ್ಲಿ ಹೋಗ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ನವದೀಪ್ಗೆ ವಿವೇಕ್ ಕಾಲ್ ಮಾಡ್ತಾರೆ. ಬಟ್ ನವದೀಪ್ ಕಾಲ್ ರಿಸೀವ್ ಮಾಡೋದಿಲ್ಲ. ಪಿ ಎ ಕಾಲ್ ಮಾಡ್ತಾರೆ, ಪಿ ಎನೂ ಕಾಲ್ ರಿಸೀವ್ ಮಾಡಬೇಡ ಅಂತ ನವದೀಪ್ ಹೇಳ್ತಾರೆ. ಬಿಕಾಸ್ ಅನ್ನೋನ್ ನಂಬರ್ ಆಗಿರೋದ್ರಿಂದ ನಮ್ಮದೇ ಟೆನ್ಷನಲ್ಲಿ ಬೇರೆಯವ್ರ ಜೊತೆ ಏನು ಮಾತು ಅನ್ನೋದು ನವದೀಪನ ಯೋಚನೆ ಆಗಿದೆ. ಬಟ್ ಗೊತ್ತಿಲ್ಲ ತನ್ನ ಮಗ ವಿವೇಕ್ ಕಾಲ್ ಮಾಡ್ತಿದ್ದಾರೆ ಅಂತ. ಇತ್ತ ಕಡೆ ಜಿಗೆ ಮತ್ತು ಅವರ ಪಿ ಎ ಇಬ್ಬರನ್ನ ಕೂಡ ದಾರಿ ಮಧ್ಯದಲ್ಲಿ ನಿಲ್ಲಿಸ್ತಿದ್ದಾಗೆ ಅತ್ತ ಕಡೆಯಿಂದ ವಿವೇಕ್ ಪಿ ಎಗೆ ಕಾಲ್ ಮಾಡ್ತಾರೆ. ನಾನು ವಿವೇಕ್ ಅಂದಾಗ ವಿವೇಕ್ ಬಾಯ್ ನೀವಾ ಅಂದಾಗ ಹೌದು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಬರ್ತಿದ್ದೀನಿ, ಚಾರು ಮತ್ತು ಆ ಕಿಟ್ಟಿ ಇಬ್ಬರು ಕೂಡ ನನ್ನನ್ನು ಕಿಡ್ನಾಪ್ ಮಾಡಿದರು, ಚಾರು ಒಳ್ಳೆಯವಳಲ್ಲ ನಿಜವಾಗ್ಲೂ, ಅವಳ ಯೋಜನೆನೇ ಬೇರೆ ಇದೆ, ಏನೇನಾಯಿತು ಎಲ್ಲದಕ್ಕೂ ಕೂಡ ಚಾರು ಕಿಟ್ಟಿನೇ ಕಾರಣ, ಇದನ್ನು ಪಪ್ಪಂಗೆ ಹೇಳಬೇಕು, ಕಾಲ್ ರಿಸೀವ್ ಮಾಡ್ತಿಲ್ಲ ಅವರು ಅಂದಕ್ಕ ಖಂಡಿತ ನಾನು ಹೇಳ್ತೀನಿ ಅಂತ ಪಿ ಎ ಹೇಳ್ತಾರೆ. ಗಾಡಿನ ನಿಲ್ಲಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಓಡಿ ಈ ಕಡೆ ನವದೀಪ್ ಎಷ್ಟೇ ಹೇಳಿದ್ರು ಕೂಡ ಬಿಡದೆ ಬೆಂಬಿಟ್ಕೊಂಡು ಬರ್ತಿದ್ದಾರೆ ನೋಡಿ ಓಡ್ಕೊಂಡು ಅಂತ ಹೇಳಿದ ಕಾನೂನು ನಿಲ್ಲಿಸದೆ ಹೊರಟೇ ಬಿಡ್ತಾರೆ. ಇತ್ತ ಕಡೆ ಚೀಕೆ ಅಯ್ಯೋ ಬಿಡು, ನಮ್ಮ ರೋಸ್ಗೂ ನಿಮ್ಮ ಬಾಸ್ಗೂ ಅನುಭವಿಸ್ಬೇಕು ಅಂತಿದ್ರೆ ಎಷ್ಟೇ ಬಾರಿ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ, ಈಗಲೂ ಕೂಡ ಅನುಭವಿಸ್ಲಿ ಬಿಡು, ಏನೇ ಮಾಡಿದ್ರು ಕೇಳೋಕ್ಕೂ ರೆಡಿ ಇಲ್ವಲ್ಲ ಅವರು ಅಂತ ಹೇಳಿ ನವದೀಪ್ ಬೇಗೆ ಜಿಗೆ ಹೇಳ್ತಾರೆ. ಈ ಒಂದು ವಿಷಯವನ್ನು ವಿವೇಕ್ ಮಾತಾಡ್ತಿದ್ದ ಎಲ್ಲ ಮಾತನ್ನು ಕೂಡ ರಾಘು ಕೇಳಿಸ್ಕೋತಾರೆ. ಚಾರಿ ಅಂತಿದ್ದಾಗಲೇ ಗೊತ್ತಾಗ್ಬಿಡತ್ತೆ ಇದು ರಾಮಾಚಾರಿ ಅಣ್ಣ ಹಾಗೆ ಚಾರು ಅಂತ. ಹಾಗಾಗಿ ಏನಾದರೂ ಮಾಡಬೇಕಲ್ಲ ಅಂತ ಅನ್ಕೋತಾರೆ. ಬಟ್ ಅವರಿಂದ ಏನೂ ಆಗೋದಿಲ್ಲ. ಅಷ್ಟರಲ್ಲಿ ವಿವೇಕ್ ಮನೆ ಬರುತ್ತೆ. ಮನೆಗೆ ಹೋಗ್ತಿದ್ದಾಗೆ ದಯವಿಟ್ಟು ಆ ಫೋನನ್ನು ಕೊಡ್ತೀರಾ, ಕಷ್ಟಪಟ್ಟು ತೊಗೊಂಡಿರೋದು ಅಂತ ರಾಘು ಹೇಳಿದಾಗ ನನಗೆ ಇದರ ಅವಶ್ಯಕತೆ ಇಲ್ಲ ತಗೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ವಿವೇಕ್. ಬಟ್ ಇಲ್ಲಿ ರಾಘು ಇಲ್ಲ, ಚಾರು ಮತ್ತು ಚಾರಿ ಅಣ್ಣಂಗೆ ತುಂಬ ತೊಂದರೆ ಆಗುತ್ತೆ ಅಂತ ಅನಿಸುತ್ತೆ, ಏನಾದರೂ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ರಾಘು ಜಾನ್ಸಿಗೆ ಕಾಲ್ ಮಾಡ್ತಾರೆ. ತದನಂತರ ಆಯ್ತ ಕಡೆ ನವದೀಪ್ ಮತ್ತು ಮಾನ್ಯತಾ ಲೈವ್ ಲೊಕೇಶನ್ನ ಹುಡ್ಕೊಂಡು ಬಂದಿದ್ದೆ. ಅಲ್ಲಿ ಒಂದು ಐರನ್ ಅಂಗಡಿ ಇರುತ್ತೆ, ಅಲ್ಲಿ ಹೋಗಿದ್ದೆ, ನನ್ನ ಮಗ ಎಲ್ಲಿ ಅಂತ ಕೇಳ್ತಿದ್ದಾರೆ. ಏನು ಸರ್ ಏನು ಮಾತಾಡ್ತಿದ್ರ ಅಂದಾಗ ಹೌದು ಲೈವ್ ಲೊಕೇಶನ್ ಎಲ್ಲೇ ತೋರಿಸ್ತದೆ, ನನ್ನ ಮಗನ ಫೋನ್ ಎಲ್ಲಿ ಅಂದಾಗ ನಾವೇನು ಕಳ್ಳರ ಥರ ಕಾಣಿಸ್ತದೇವಾ ನಿಮಗೆ ನಮಗದೆಲ್ಲ ಗೊತ್ತಿಲ್ಲಪ್ಪ ಅಂದಾಗ ಗೊತ್ತಿಲ್ಲ ಅಂದರೆ ಲೈವ್ ಲೊಕೇಶನ್ ಇಲ್ಲೇ ತೋರಿಸ್ತದೆಯಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ತದನಂತರ
ಆ ಅಂಗಡಿಯವ ಎಲ್ಲಿದೆ ನೋಡಿ ನೋಡಿ ಅಂದ್ಕೊಂಡಿದ್ದೆ. ಕೆಳಗಡೆ ನೋಡ್ತಾರೆ, ಅಲ್ಲಿ ಫೋನ್ ಇರುತ್ತೆ ಎರಡು, ಅದನ್ನು ನೋಡಿದ್ದೆ. ಇದೇನಾ ಅಂದಾಗ ಎಂಥ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಆ ಚಾರು ಮತ್ತು ಕಿಟ್ಟಿ. ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂದ್ಕೊಂಡಿದ್ದೆ. ಮಾನ್ಯತಾ ಮತ್ತು ನವದೀಪ್ ಇಬ್ಬರು ಕೂಡ ಸೇರಿಕೊಂಡು ಚಾರುಗೆ ಕಾಲ್ ಮಾಡ್ತಾರೆ. ನವದೀಪ್ ಕಾಲ್ ಮಾಡ್ತಿದ್ದಾನೆ ರಾಮಾಚಾರಿ ಅಂತ ಚಾರು ಹೇಳಿದಕ್ಕೆ ರಿಸೀವ್ ಮಾಡಿ ಮೇಡಮ್, ಬಟ್ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ನಡ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಚಾರು ಕಾಲ್ ರಿಸೀವ್ ಮಾಡಿದಾಗ ನಾರ್ಮಲ್ ಆಗಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅತ್ತ ಕಡೆಯಿಂದ ನವದೀಪ್ ಏನು ಅಂದ್ಕೊಂಡಿದ್ಯಾ, ನಿನ್ನ ಆಟ ಇನ್ನು ನಡೆಯೋದಿಲ್ಲ, ನೀನೇನು ಎಂತೂ ನೀನು ಎಷ್ಟು ನಾಟಕ ಮಾಡಿದ್ಯಾ ಎಲ್ಲವೂ ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳಿದಾಗ ಗೊತ್ತಾಯ್ತಾ, ಸರಿ ಆಯಿತು ಬಿಡು, ಗೊತ್ತಾಗೋದೇ ಒಳ್ಳೆಯದು, ಹಾಗಿದ್ರೆ ನಿನ್ನ ಅಂತ್ಯಕಾಲ ಹತ್ತಿರ ಬಂದಿದೆ ಅಂತ ಹೇಳಿ ಚಾರು ಹೇಳಿದಾಗ ಏನು ನನ್ನ ಅಂತ್ಯಕಾಲ ಬರೋದು, ನೀನು ನಾನು ಹೇಳು ಎಲ್ಲವನ್ನ ಕೂಡ ನಾನು ಹೇಳೋ ಜಾಗಕ್ಕೆ ಕರ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನನ್ನ ಮಗನ ಕರ್ಕೊಂಡು ಬರಬೇಕು, ಜೊತೆಗೆ ಆ ಒಂದು ಡಾಕ್ಯುಮೆಂಟ್ಸು ಏನೇನು ಇದೆಯೋ ನಿನ್ನ ಹತ್ರ, ಒಂದು ಎರನ್ ಮಾಡಿ ಹೋಗಿದೆಯಲ್ಲ ಪೆನ್ ಡ್ರೈವಲ್ಲಿ ಇದೆಯಲ್ಲ, ಅದು ಎಲ್ಲವನ್ನ ಕೂಡ ಎತ್ಕೊಂಡು ನನ್ನ ಹತ್ರ ಬರಬೇಕು ಅಂದಾಗ ತೊಗೊಂಡು ಬರಲಿಲ್ಲ ಅಂದರೆ ಏನು ಮಾಡ್ಕೋತೀಯ ಅಂತ ಚಾರು ನವದೀಪನ್ನ ಕೇಳೋದಕ್ಕೆ ಏನು ಮಾಡ್ತೇನೆ, ನಿಮ್ಮಮ್ಮ ಇದಾರಲ್ವ, ನಿಮ್ಮಮ್ಮನ ಕಥೆನ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತಾಗಿ ಒಂದು ಕ್ಷಣ ಶಾಕ್ ಆಗುತ್ತೆ. ತದನಂತರ ನವದೀಪ್ ಟ್ರ್ಯಾಪ್ ಮಾಡ್ತಿದ್ದಾರೆ ಚಾರುನ ಅನ್ನೋದು ಗೊತ್ತಾಗುತ್ತೆ. ಇತ್ತ ಕಡೆ ಬೇಕಿದ್ರೆ ನಿಮ್ಮಮ್ಮನೇ ಕೇಳುವ ಅಂತದಾಗ ಈ ಕಡೆ ಮಾನ್ಯತಾ, ಬೇಬಿ ಪ್ಲೀಸ್ ಬೇಬಿ, ಇವ್ರು ನನ್ನ ಕಥೆನೇ ಮುಗಿಸ್ಬಿಡ್ತಾರೆ ಬೇಬಿ, ಅದು ಏನು ಕೇಳ್ತಿದ್ದಾರೋ ಅದನ್ನು ಮಾಡಿಬಿಡು ಬೇಬಿ ಅಂತ ಮಾನ್ಯತಾ ತುಂಬ ಚೆಂದ ನಾಟಕ ಮಾಡ್ತಾರೆ. ಆದರೆ ಇಲ್ಲಿ ಚಾರು ಯಾವುದಕ್ಕೂ ಹೆದರದೆ ಬೆದರದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ನನ್ನ ನಮಗೆ ಅದನ್ನು ಮಾಡಿಬಿಡು, ನೀವೆಲ್ಲ ಸಾಯಿಸಿರ್ತಕ್ಕಂಥ ಅವರು, ಅಂಥದ್ರಲ್ಲಿ ನಿಮ್ಮಂಥವ್ರಿಗೆ ಕರುಣೆ ತೋರಿಸೋದ್ರಲ್ಲಿ ಖಂಡಿತ ಯಾವುದೇ ಕರುಣೆ ತೋರಿಸ್ದೇ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಮ್ಮ ಅಮ್ಮನ ಕಥೆಯನ್ನು ಮುಗಿಸ್ಬಿಡು, ಆಕೆ ಕೂಡ ಪಾಪಿನೇ, ನನ್ನ ಗಂಡನ್ನೇ ಸಾಯಿಸ್ತೋಳವಳು, ಅಂಥದ್ರಲ್ಲಿ ಅವಳು ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳಿದಾಗ ಈ ಕಡೆ ಮಾನ್ಯತಾ ನವದೀಪ್ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಕಾಲ್ ಏನು ಕಟ್ ಮಾಡಿಬಿಡ್ತಾಳೆ ಚಾರು. ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಅಮ್ಮಂಗೇನಾದರೂ ಆಗಿಬಿಟ್ರೆ ಅನ್ನೋ ಭಯ ಶುರುವಾಗಿದೆ. ಅದೇ ಕಾರಣಕ್ಕೆ ರಾಮಾಚಾರಿನ ಏನೂ ಆಗೋದಿಲ್ಲ ಅಲ್ಲ ರಾಮಾಚಾರಿ ಅಮ್ಮಂಗೆ ಅಂದಾಗ, ಮೇಡಮ್ ಹೇಳೋಕ್ಕಾಗಲ್ಲ, ಇಂಥ ದುಷ್ಟರು ತಮ್ಮ ಸ್ವಾರ್ಥಕ್ಕೆ ಏನು ಬೇಕಿದ್ರೂ ಮಾಡ್ತಾರೆ, ಇದನ್ನೇ ಅಲ್ವಾ ಹೆತ್ತ ತಾಯಿ ಕರಳು ಅನ್ನೋದು. ನೀವು ಎಷ್ಟೇ ಮಾತಾಡಿದರೂ ಕೂಡ ಈಗ ನಿಮ್ಮ ಬುದ್ಧಿ ಮಾತನ್ನು ಬಿಟ್ಟು ಮನಸ್ಸನ್ನು ಮಾತನ್ನು ಕೇಳ್ತಿದ್ರ ಅಲ್ವಾ ಅಂತ ರಾಮಾಚಾರಿ ಹೇಳಿದಾಗ, ಅದು ಹಾಗಲ್ಲ ರಾಮಾಚಾರಿ, ಅಮ್ಮಂಗೆ ಕಾನೂನಿನ ಪ್ರಕಾರವಾಗಿ ಶಿಕ್ಷೆ ಆಗಬೇಕು, ಆದರೆ ಅಮ್ಮನ ಪ್ರಾಣ ಖಂಡಿತ ಇಲ್ಲ, ಹೀಗಾದರೂ ಮಾಡಿ ಕಾಪಾಡಬೇಕು ಅಂತ ಚಾರಿ ಅನ್ಕೋತಿದ್ದಾರೆ. ಇತ್ತ ಕಡೆ ರಾಘು ಮತ್ತು ಝಾನ್ಸಿ ವಿವೇಕನ್ನು ತಡೀತಿದ್ದಾರೆ. ಬಿಕಾಸ್ ವಿವೇಕ್ ಅಪ್ಪ ಇರೋ ಕಡೆಗೆ ಹೋಗ್ತಿರ್ತಾರೆ. ಬಟ್ ಅದರ ನಡುವೆ ವಿವೇಕನ್ನು ತಡೆದಿದ್ದೆ ಅವನನ್ನು ಕಿಡ್ನಾಪ್ ಮಾಡ್ತಾರೆ. ಇತ್ತ ಕಡೆ ಜಾನಕಿ ಅಮ್ಮನ ಮಾನ್ಯತಾ ಮತ್ತು ನವದೀಪ್ ಸೇರಿಕೊಂಡು ಕಿಡ್ನಾಪ್ ಮಾಡಿದ್ದೆ. ಈ ಕಡೆ ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ಮಾನ್ಯತಾ ಕಾಲ್ ಮಾಡಿದ್ದೆ, ನೀವಿಬ್ಬರು ಸೇರ್ಕೊಂಡು ಮಾಡಿದ್ದ ಆಟಕ್ಕೆ ಫುಲ್ ಸ್ಟಾಪ್ ಇಡೋ ಸಮಯ ಬಂದಿದ್ದಾಯಿತು, ನಾವು ಹೇಳೋ ಕೆಲಸವನ್ನು ನೀವು ಮಾಡಬೇಕಾಗತ್ತೆ, ನಾವಿರೋ ಕಡೆ ಬರಬೇಕಾಗತ್ತೆ, ಇಲ್ಲ ಅಂದರೆ ನಿಮ್ಮಮ್ಮನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಜಾನಕಿ ಅಮ್ಮನ ವಿಡಿಯೋ ಕಾಲಿಂಗಲ್ಲಿ ತೋರಿಸ್ತಾರೆ. ಅದನ್ನು ನೋಡಿದ್ದೆ ರಾಮಾಚಾರಿ ಚಾರು ಶಾಕ್ ಆಗ್ತಿದ್ದಾರೆ. ಬಟ್ ಅದರ ನಡುವೆ ನೀನು ನನ್ನಮ್ಮನ ಬಿಡಲೇಬೇಕಾಗತ್ತೆ, ಯಾಕಂದರೆ ಇಲ್ಲ ಅಂದರೆ ನಿನ್ನ ಮಗನ ಕತೆ ಮುಗಿಸ್ತೀನಿ ನಾನು ಅಂತ ಹೇಳಿ ವಿವೇಕನನ್ನು ತೋರಿಸ್ತಾರೆ ರಾಮಾಚಾರಿ. ಹಾಗಿದ್ರೆ ಏನಾಗ್ಬೋದು, ಇತ್ತ ಕಡೆ ವಿವೇಕ್, ಅತ್ತ ಕಡೆ ಜಾನಕಿ ಅಮ್ಮ ಇಬ್ಬರು ಕಿಡ್ನಾಪ್ ಕೂಡ ಆಗಿದೆ. ಹಾಗಿದ್ರೆ ಮೇಲುಗೈ ಯಾರ್ದಾಗತ್ತೆ, ಗೆಲುವು ಯಾರು ಸಾಧಿಸ್ತಾರೆ, ರಾಮಾಚಾರಿ ಗೆಲ್ತಾರಾ ಅಥವಾ ಮಾನ್ಯತಾಗೆ ಗೆಲುವು ಸಿಗುತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ